ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮ ಕರ್ನಾಟಕ ಕೃಷಿ ವಾರ್ತೆಗೆ ಸ್ವಾಗತ. ಇವತ್ತು ಕರ್ನಾಟಕದ ಕೃಷಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕೆಲ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಗದಗನಲ್ಲಿ ಸ್ವತಃ ಕಲ್ಲಂಗಡಿ ಮಾರಾಟಕ್ಕಿಳಿದ ರೈತರು, ಇದು ಇತರರಿಗೆ ಮಾದರಿ. ಬತ್ತಿದ ವೇದಾವತಿ, ಸಂಕಷ್ಟದಲ್ಲಿ ರೈತರು. ತಮಗೆ ಅನ್ಯಾಯವಾಗಿದೆ ಎಂದು ಮೈಸೂರಿನಲ್ಲಿ ಧರಣಿಗೆ ಕುಳಿತ ರೈತರು. ಕೊನೆಗೂ ಬಂದ ಕಾಫಿ ಬೋರ್ಡ್ನ ಸಮೀಕ್ಷಾ ವರದಿ. ದಕ್ಷಿಣ ಕನ್ನಡ ಜಿಲ್ಲೆಯ 65,188 ಎಕರೆ ಪ್ರದೇಶ ಕಾಫಿ ಬೆಳೆಗೆ ಸೂಕ್ತ. ಬೇಸಿಗೆಯಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ. ಮುಂಗಾರಿಗೂ ಪೂರ್ವ ಇನ್ನೊಂದು ಬೆಳೆ ಬೆಳೆಯಲು ಇದೆ ಅವಕಾಶ. ನಿಂತಿಲ್ಲ ನಿಷೇಧಿತ ಫಾರ್ಮಲಿನ್ನ ಬಳಕೆ, ಮೂಡಿಸಬೇಕಿದೆ ಜಾಗೃತಿ. ಇದೀಗ ವಾರ್ತೆಗಳ ವಿವರ. ಗದಗಿನಲ್ಲಿ ಸ್ವತಃ ಕಲ್ಲಂಗಡಿ ಮಾರಾಟಕ್ಕಿಳಿದ ರೈತರು, ಇದು ಇತರರಿಗೆ ಮಾದರಿ. ಉತ್ತಮವಾಗಿ ಬೆಳೆ ಬೆಳೆಯುವ ರೈತರಿಗೆ ಸಾಮಾನ್ಯವಾಗಿ ಮಾರುಕಟ್ಟೆ ಹುಡುಕುವುದೇ ದೊಡ್ಡ ಸವಾಲು. ಹೊಲದ ಬೆಳೆಗಳಾದರೆ ಕೃಷಿ ಮಾರುಕಟ್ಟೆಗೆ ಹೋಗಿ ಕೊಡಬಹುದು. ಇನ್ನು ಕೆಲವು ಬೆಳೆಗಳನ್ನು ಉತ್ತಮ ದರ ಬರುವವರೆಗೆ ಶೇಖರಿಸಿ ಇಟ್ಟುಕೊಳ್ಳಬಹುದು. ಆದರೆ ತರಕಾರಿ ಮತ್ತು ಹಣ್ಣುಗಳಲ್ಲಿ ಈ ತರಹ ಆಗುವುದಿಲ್ಲ. ತಾಜಾ ಇರುವಾಗಲೇ ಅವುಗಳನ್ನು ಮಾರಬೇಕು. ಅತಿ ಬೇಗ ಕೆಡುವ ಈ ಬೆಳೆಗಳ ಮಾರಾಟ ಇನ್ನಷ್ಟು ಕಷ್ಟ. ಮಧ್ಯವರ್ತಿಗಳು ಕೇಳಿದ ಬೆಲೆಗೆ ತಮ್ಮ ಸರಕನ್ನು ಮಾರಿ ನಷ್ಟ ಹೊಂದಿದ ಅದೆಷ್ಟೋ ಉದಾಹರಣೆಗಳಿವೆ. ಇದೇ ರೀತಿಯ ಪರಿಸ್ಥಿತಿ ಗದಗ್ನಲ್ಲೂ ಸಹ ನಿರ್ಮಾಣವಾಗಿತ್ತು. ರಾಸಾಯನಿಕದ ಅಂಶ ಇರುತ್ತದೆ ಎಂಬ ನೆಪ ಒಡ್ಡಿ ಕಿಲೋಗ್ರಾಮಿಗೆ 5 ರೂಪಾಯಿ ಕೊಟ್ಟು ರೈತರಿಂದ ಕಲ್ಲಂಗಡಿ ಹಣ್ಣನ್ನು ಖರೀದಿಸಲಾಗುತ್ತಿತ್ತು. ಅದನ್ನು ಮಧ್ಯವರ್ತಿಗಳು ಮಾರಾಟಗಾರರಿಗೆ 25 ರೂಪಾಯಿಗೆಲ್ಲ ಮಾರುತ್ತಿದ್ದರು. ಕಲ್ಲಂಗಡಿ ಹಣ್ಣು ಗ್ರಾಹಕರ ಕೈ ಸೇರುವವರೆಗೆ ಕಿಲೋಗ್ರಾಮ್ಗೆ 30ರಿಂದ 35 ರೂಪಾಯಿ ಬೀಳುತ್ತಿತ್ತು. ಮಧ್ಯವರ್ತಿಗಳು ತಮಗೆ ಮೋಸ ಮಾಡುತ್ತಿದ್ದಾರೆ ಎಂದು ಅರಿತ ರೈತರು ತಾವೇ ಖುದ್ದಾಗಿ ಮಾರಾಟ ಮಾಡತೊಡಗಿದ್ದಾರೆ. ನಗರದ ಬಹುತೇಕ ಕಡೆ ಟ್ರ್ಯಾಕ್ಟರ್ನಲ್ಲಿ ಕಲ್ಲಂಗಡಿ ಹಣ್ಣನ್ನು ತುಂಬಿ ವ್ಯಾಪಾರ ಕುದುರಿಸತೊಡಗಿದ್ದಾರೆ. ಕಿಲೋಗ್ರಾಮಿಗೆ 15 ರೂಪಾಯಿಗೆ ಸಿಗುತ್ತಿರುವುದರಿಂದ ಗ್ರಾಹಕರು ಸಹ ಉತ್ಸುಕತೆಯಿಂದ ರೈತರ ಕಡೆಯಿಂದಲೇ ಹಣ್ಣನ್ನು ಖರೀದಿಸುತ್ತಿದ್ದಾರೆ. ಇದರಿಂದ ರೈತರಿಗೆ ಒಳ್ಳೆಯ ಲಾಭವಾಗತೊಡಗಿದೆ. ಮಧ್ಯವರ್ತಿಗಳ ಮೊರೆ ಹೋಗದೆ ತಾವೇ ಖುದ್ದಾಗಿ ಮಾರುತ್ತಿರುವ ರೈತರು ಕರ್ನಾಟಕದ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಬತ್ತಿದ ವೇದಾವತಿ, ಸಂಕಷ್ಟದಲ್ಲಿ ರೈತರು. ಕೃಷಿ, ಕುಡಿಯುವ ನೀರಿಗೆ ಆಧಾರವಾಗಿರುವ ಹಗರಿ ನದಿಯೊಡಲು ಬೇಸಿಗೆ ಆರಂಭದಲ್ಲೇ ಒಣಗಿದೆ. ಹಗರಿ ಎಂದ ಜನಸಾಮಾನ್ಯರು ಕರೆಯುವ ವೇದಾವತಿ ನದಿ ನಂಬಿಕೊಂಡಿರುವ ರೈತರಿಗೀಗ ಸಂಕಷ್ಟದ ಪರಿಸ್ಥಿತಿ. ಸಿರುಗುಪ್ಪ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಹಲವಾರು ಗ್ರಾಮಗಳ ಸಾರ್ವಜನಿಕರು ಕುಡಿಯುವ ನೀರು, ಕೃಷಿ ಹಾಗೂ ತಮ್ಮ ಜಾನುವಾರುಗಳ ಅವಶ್ಯಕತೆಗೆ ಹಗರಿ ನದಿಯನ್ನು ಅವಲಂಬಿಸಿದ್ದಾರೆ. ಬೇಸಿಗೆಯ ಆರಂಭದಲ್ಲಿಯೇ ಹಗರಿಯ ಒಡಲು ಬತ್ತಿ ಹೋಗಿರುವುದರಿಂದ ಮುಂದೇನು ಎಂದು ರೈತರು ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳ ಜನರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ. ನದಿ ನೀರಿನ ಭರವಸೆಯಲ್ಲಿ ಕಳೆದ ಡಿಸೆಂಬರ್ನಲ್ಲಿಯೇ ಈ ಭಾಗದ ರೈತರು ಭತ್ತವನ್ನು ನಾಟಿ ಮಾಡಿದ್ದರು. ತೆನೆ ಬಿಚ್ಚಿ ಕಾಳು ಕಟ್ಟುವ ಹಂತದಲ್ಲಿರುವ ಬೆಳೆಗೆ ಈಗ ನೀರು ಅನಿವಾರ್ಯ. ಇಂತಹ ಸಂದರ್ಭದಲ್ಲಿ ನದಿ ಬತ್ತಿದೆ. ನೀರಿಲ್ಲದೆ ಗೆದ್ದೆಗಳು ಒಣಗಿವೆ. ಇನ್ನು 3-4 ದಿನಗಳಲ್ಲಿ ಭತ್ತಕ್ಕೆ ನೀರು ಹರಿಯದಿದ್ದರೆ ಬೆಳೆ ಹಾಳಾಗುತ್ತವೆ ಎಂಬುದು ರೈತರ ಅಳಲು. ತುಂಗಭದ್ರಾ ಡ್ಯಾಂನ LLC ಕಾಲುವೆ ಮೂಲಕ ನದಿಗೆ ನೀರು ಹರಿಸಿದರೆ ಮಾತ್ರ ಬೆಳೆ ಉಳಿಯುತ್ತದೆ, ಇಲ್ಲದಿದ್ದರೆ ಮುಂದಿನ ದಿನಗಳು ಕಷ್ಟಕರ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ತಮಗೆ ಅನ್ಯಾಯವಾಗಿದೆ ಎಂದು ಮೈಸೂರಿನಲ್ಲಿ ಧರಣಿಗೆ ಕುಳಿತ ರೈತರು. ಮೈಸೂರಿನ ವರುಣಾ ಕ್ಷೇತ್ರದ ಕೆಂಪಿಸಿದ್ದನಹುಂಡಿ ಗ್ರಾಮದಲ್ಲಿ ಭೂಮಿ ಕಳೆದುಕೊಂಡ ರೈತರಿಗೆ ಅನ್ಯಾಯವಾಗಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯವರು ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಂಡಿದ್ದರು. ಆ ಸಮಯದಲ್ಲಿ ರೈತ ಕುಟುಂಬದ ಯುವಕರಿಗೆ ಉದ್ಯೋಗವನ್ನು ನೀಡುವುದಾಗಿ ಭರವಸೆಯನ್ನು ನೀಡಲಾಗಿತ್ತು. ಆದರೆ ಜಮೀನನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡ ನಂತರ KIADBಯ ಅಧಿಕಾರಿಗಳು ರೈತರ ಬಳಿ ಸುಳಿದಿರಲಿಲ್ಲ. ಇದರಿಂದ ಕುಪಿತರಾಗಿ ರೈತರು ಹೋರಾಟವನ್ನು ಆರಂಭಿಸಿದ್ದರು. ರೈತರು ತಮ್ಮ ಹೋರಾಟದ ಅಂಗವಾಗಿ ಕೈಗಾರಿಕೆಗಳಿಗೆ ನೀರು ಸರಬರಾಜು ಮಾಡುವುದನ್ನು ನಿಲ್ಲಿಸಿದ್ದರು. ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು ರೈತರ ಬೇಡಿಕೆಯನ್ನು ಆಲಿಸಿ 5 ಯುವಕರಿಗೆ UB ಕಾರ್ಖಾನೆಯಲ್ಲಿ ಮತ್ತು 18 ಜನರಿಗೆ ಏಷಿಯನ್ ಪೇಂಟ್ಸ್ ಕಾರ್ಖಾನೆಯಲ್ಲಿ ಉದ್ಯೋಗವನ್ನು ನೀಡಿದ್ದರು. ಆದರೆ ಇದೀಗ ಯಾವುದೇ ಕಾರಣವಿಲ್ಲದೆ 5 ರೈತರನ್ನು ಏಷಿಯನ್ ಪೇಂಟ್ಸ್ ಕಾರ್ಖಾನೆಯ ಕೆಲಸದಿಂದ ತೆಗೆದುಹಾಕಲಾಗಿದೆ. ಇದರ ಬಗ್ಗೆ ರೈತರು ಪ್ರಶ್ನಿಸಿದರೆ ಅಧಿಕಾರಿಗಳದ್ದು ಮತ್ತೆ ಜಾಣಕಿಹುಡು. ಇದರಿಂದ ಮತ್ತೊಮ್ಮೆ ರೈತರು ಮೈಸೂರಿನ KIADB ಕಚೇರಿಯ ಎದುರು ಧರಣಿಗೆ ಕುಳಿತಿದ್ದಾರೆ. ಜಗಳೂರಿನಲ್ಲಿ ನಡೆದ ಈರುಳ್ಳಿ ಬೆಳೆ ಕ್ಷೇತ್ರೋತ್ಸವ ಯಶಸ್ವಿ. ಜಗಳೂರು ತಾಲೂಕು ಬಸಪ್ಪನಹಟ್ಟಿ ಗ್ರಾಮದಲ್ಲಿ ಈರುಳ್ಳಿ ಬೆಳೆ ಕ್ಷೇತ್ರೋತ್ಸವ ಮತ್ತು ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ತಜ್ಞ ಡಾಕ್ಟರ್ ಬಸವನಗೌಡ MG ಅವರು ಮಾತನಾಡಿ, ತಾಲೂಕಿನಾದ್ಯಂತ ತೋಟಗಾರಿಕಾ ಬೆಳೆಗಳ ವಿಸ್ತರಣೆ ಹೆಚ್ಚುತ್ತಿದೆ. ರೈತರು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವತ್ತ ಗಮನ ಹರಿಸಬೇಕು. ಏಕಬೆಳೆ ಪದ್ಧತಿಯನ್ನು ಕೈಬಿಟ್ಟು ಬಹುಬೆಳೆ ಮತ್ತು ಬಹುಮಹಡಿ ಪದ್ಧತಿಯನ್ನು ತೋಟಗಾರಿಕೆಯಲ್ಲಿ ಅನುಸರಿಸಿದರೆ ಪ್ರತಿ ವರ್ಷ ನಿಶ್ಚಿತ ಆದಾಯ ಪಡೆಯಬಹುದು ಎಂದು ಸಲಹೆ ನೀಡಿದರು. ಆಯ್ದ ಕೆಲ ರೈತರ ಹೊಲಗಳಲ್ಲಿ ಹಿಂಗಾರಿನಲ್ಲಿ ಮತ್ತು ಬೇಸಿಗೆಯಲ್ಲಿ ಬೆಳೆಯಲು ಸೂಕ್ತವಾದ ಭೀಮಾ ರೆಡ್ ತಳಿಯ ಈರುಳ್ಳಿಯನ್ನು ಬೆಳೆಯಲಾಗಿತ್ತು. ಫಸಲು ಕೊಯ್ಲಿಗೆ ಬರುವ ಸಮಯದಲ್ಲಿ ಯಶಸ್ವಿ ಬೇಸಾಯದ ಕ್ರಮಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಲು ಮತ್ತು ಈ ತಳಿಯನ್ನು ಬೆಳೆಯುವಂತೆ ಪ್ರೇರೇಪಿಸಲು ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು.
ಹಲವಾರು ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಂಡರು. ಇದೀಗ ಒಂದು ವಾಣಿಜ್ಯ ವಿರಾಮ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಎಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಾಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಾಸ್ ಇಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕೊನೆಗೂ ಬಂದ ಕಾಫಿ ಬೋರ್ಡ್ನ ಸಮೀಕ್ಷಾ ವರದಿ. ದಕ್ಷಿಣ ಕನ್ನಡ ಜಿಲ್ಲೆಯ 65,188 ಎಕರೆ ಪ್ರದೇಶ ಕಾಫಿ ಬೆಳೆಗೆ ಸೂಕ್ತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಪ್ರಮುಖ ಬೆಳೆ. ಆದರೆ ಕೆಲ ವರ್ಷಗಳಿಂದ ಅಡಿಕೆಗೆ ಹಲವಾರು ರೋಗಗಳು ಬಾಧಿಸುತ್ತಿವೆ. ಇದರಿಂದ ರೈತರು ಅಡಿಕೆಯ ನಡುವೆ ಅಂತರ ಬೆಳೆಯನ್ನು ಬೆಳೆಯಲು ಉತ್ಸುಕರಾಗಿದ್ದಾರೆ. ಕಳಸ ತಾಲೂಕು ಮತ್ತು ಚಿಕ್ಕಮಗಳೂರಿಗೆ ಹತ್ತಿರ ಇರುವ ಕೆಲ ಗ್ರಾಮದಲ್ಲಿ ಈಗಾಗಲೇ ರೈತರು ಕಾಫಿಯನ್ನು ಬೆಳೆಯುತ್ತಿದ್ದಾರೆ. ಜಿಲ್ಲೆಯ ಇತರೆ ಭಾಗದಲ್ಲಿ ಕಾಫಿ ಬೆಳೆ ವಿಸ್ತರಣೆ ಮಾಡುವ ಸಾಧ್ಯತೆಯ ಬಗ್ಗೆ ಜಿಲ್ಲಾ ತೋಟಗಾರಿಕಾ ಇಲಾಖೆ ಕಾಫಿ ಬೋರ್ಡ್ನ ಸಲಹೆಯನ್ನು ಕೇಳಿತ್ತು. ಕಾಫಿ ಬೋರ್ಡ್ನ ವಿಜ್ಞಾನಿಗಳ ತಂಡ ಜಿಲ್ಲೆಯಾದ್ಯಂತ ಮಣ್ಣು ಪರೀಕ್ಷೆ, ಹವಾಮಾನ ವರದಿ, ಮಳೆ ಪ್ರಮಾಣ ಎಲ್ಲವನ್ನು ಅಧ್ಯಯನ ಮಾಡಿ ಸರ್ಕಾರಕ್ಕೆ ತಮ್ಮ ವರದಿಯನ್ನು ನೀಡಿದ್ದರು. ವರದಿಯಲ್ಲಿ ಏನಿದೆ ಎಂಬುದನ್ನು ತಮಗೂ ಕೂಡ ತಿಳಿಸಿ ಎಂದು ರೈತರು ಒತ್ತಾಯಿಸುತ್ತಿದ್ದರು. ಇದೀಗ ವರದಿಯನ್ನು ಕಾಫಿ ಬೋರ್ಡ್ ಬಹಿರಂಗ ಮಾಡಿದೆ. ವರದಿಯ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯ 65,118 ಎಕರೆ ಪ್ರದೇಶ ಕಾಫಿ ಬೆಳೆಯಲು ಸೂಕ್ತ. ಬೆಳ್ತಂಗಡಿ, ಪುತ್ತೂರು ಮತ್ತು ಸೂಳೆ ತಾಲೂಕಿನಲ್ಲಿ ಕಾಫಿ ಬೆಳೆಯಬಹುದು ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಬೆಳೆ ವಿಸ್ತರಣೆಗೆ ಸಹಕಾರಿಯಾಗಲಿ ಎಂದು ಕಾಫಿ ಬೋರ್ಡ್ನ ಪ್ರಾದೇಶಿಕ ಕಚೇರಿಯನ್ನು ದಕ್ಷಿಣ ಕನ್ನಡದಲ್ಲಿ ತೆರೆಯಿರಿ ಎಂಬ ಬೇಡಿಕೆಯನ್ನು ರೈತರು ಇಟ್ಟಿದ್ದರು. ಇದರ ಬಗ್ಗೆ ಕಾಫಿ ಬೋರ್ಡ್ ಮತ್ತು ಕೇಂದ್ರ ಸರ್ಕಾರದ ನಿರ್ಧಾರ ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಬೇಸಿಗೆಯಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ. ಮುಂಗಾರಿಗೂ ಪೂರ್ವ ಇನ್ನೊಂದು ಬೆಳೆ ಬೆಳೆಯಲು ಇದೆ ಅವಕಾಶ. ಈ ವರ್ಷ ಕರ್ನಾಟಕದಲ್ಲಿ ಬೇಸಿಗೆಯಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ. ಹವಾಮಾನ ಇಲಾಖೆ ರಾಜ್ಯದಾದ್ಯಂತ ಏಪ್ರಿಲ್ ಮತ್ತು ಮೇನಲ್ಲಿ ಸಾಧಾರಣ ಮಳೆಯಾಗುತ್ತದೆ ಎಂದಿದೆ. ಇದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗಲಿದೆ. ಬರಿದಾಗಿದ್ದ ಕೆರೆಗಳು ತುಂಬುವುದು, ಅಂತರ್ಜಲ ಮಟ್ಟ ಸುಧಾರಿಸುವುದು, ಮೇವಿಗಾಗಿ ಹಸಿ ಹುಲ್ಲು ಚಿಗುರುವುದು ಒಂದು ತರಹದ ಲಾಭವಾದರೆ, ಮುಂಗಾರಿಗೆ ಪೂರ್ವ ಇನ್ನೊಂದು ಬೆಳೆಯನ್ನು ಬೆಳೆಯಲು ಅವಕಾಶ ಸಿಕ್ಕತ್ತಾಗುತ್ತದೆ. ರೈತರು ಪೂರ್ವ ಮುಂಗಾರು ಮಳೆಯ ಲಾಭವನ್ನು ಪಡೆದುಕೊಳ್ಳಬೇಕು. ಬೇಗ ಕಟಾವಿಗೆ ಬರುವ ಮೆಕ್ಕೆಜೋಳ, ಹೆಸರುಕಾಳು, ಟೊಮೆಟೊದಂತಹ ಬೆಳೆಗಳನ್ನು ಬಿತ್ತಲು ರೈತರಿಗೆ ಸಲಹೆ ನೀಡಲಾಗಿದೆ. ಕರ್ನಾಟಕದ ಹಲವೆಡೆ ಈಗಾಗಲೇ ರೈತರು ಬಿತ್ತನೆಗೆ ಭೂಮಿ ಸಿದ್ಧತೆಯನ್ನು ಮಾಡಿಕೊಳ್ಳತೊಡಗಿದ್ದಾರೆ. ರೈತರಿಗೆ ಅಗತ್ಯ ಇರುವ ಬೀಜ ಮತ್ತು ರಸಗೊಬ್ಬರಗಳ ಕೊರತೆಯಾಗದಂತೆ ನೋಡಿಕೊಳ್ಳಲು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಈ ಬಾರಿ ಬೇಸಿಗೆಯಲ್ಲಿ ಮಳೆಯಾಗಲಿದೆಯಾ? ಆದರೂ ಸಹ ರೈತರು ಮುಂಗಾರಿಗೂ ಮುನ್ನ ಇನ್ನೊಂದು ಬೆಳೆ ಬೆಳೆದು ಲಾಭ ಗಳಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿಂತಿಲ್ಲ ನಿಷೇಧಿತ ಫಾರ್ಮಲಿನ್ನ ಬಳಕೆ, ಮೂಡಿಸಬೇಕಿದೆ ಜಾಗೃತಿ. ಈ ಮೊದಲು ರೇಷ್ಮೆ ಕೃಷಿಯಲ್ಲಿ ಸೋಂಕು ನಿವಾರಣೆಗೆ ಯಥೇಚ್ಛವಾಗಿ ಫಾರ್ಮಲಿನ್ ಅನ್ನು ಬಳಸಲಾಗುತ್ತಿತ್ತು. ಇದರ ಬಳಕೆಯಿಂದ ಮನುಷ್ಯರ ಮತ್ತು ರೇಷ್ಮೆ ಹುಳುವಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಎಂಬುದು ಸಾಬೀತಾದ ಮೇಲೆ ಇದರ ಬಳಕೆ ಮತ್ತು ಮಾರಾಟವನ್ನು ನಿಷೇಧಿಸಲಾಗಿದೆ. ರೇಷ್ಮೆ ಇಲಾಖೆ ಈಗಲೂ ಸಹ ಫಾರ್ಮಲಿನ್ ಬಳಕೆಯ ದುಷ್ಪರಿಣಾಮಗಳ ಬಗ್ಗೆ ರೈತರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡುತ್ತಿದೆ. ಆದರೆ ಔಷಧಿ ಅಂಗಡಿಗಳ ವ್ಯಾಪಾರಿಗಳ ಮಾತನ್ನು ನಂಬಿ ಇವತ್ತಿಗೂ ಸಹ ರೈತರು ಇದನ್ನು ಬಳಕೆ ಮಾಡುತ್ತಿದ್ದಾರೆ. ರಾಮನಗರದ ರೇಷ್ಮೆ ಮಾರುಕಟ್ಟೆ ಸನಿಹದ ಅಂಗಡಿಗಳಲ್ಲಿಯೇ ಈ ರಾಸಾಯನಿಕ ಮಾರಾಟವಾಗುತ್ತಿದೆ. ಇನ್ನು ಹೊಸದಾಗಿ ರೇಷ್ಮೆ ಹುಳು ಸಾಕಲು ಆರಂಭಿಸಿರುವ ಹಾವೇರಿ, ಧಾರವಾಡ ಮತ್ತಿತರ ಉತ್ತರ ಕರ್ನಾಟಕದ ರೈತರು ಸಹ ಫಾರ್ಮಲಿನ್ ಅನ್ನು ಬಳಸಲು ಆರಂಭಿಸಿರುವುದು ಚಿಂತೆಗೆ ಕಾರಣವಾಗಿದೆ.
ಹುಳ ತರುವ ಮುನ್ನ ಕೋಣೆಯನ್ನು ಫ್ಯೂಮಿಗೇಷನ್ ಮಾಡುವ ಸಮಯದಲ್ಲಿ ಈ ರಾಸಾಯನಿಕವನ್ನು ಉಪಯೋಗಿಸಲಾಗುತ್ತದೆ. ಅದಲ್ಲದೆ ಇತ್ತೀಚೆಗೆ ಚಳಿಗಾಲದಲ್ಲಿ ಹುಳ ಸೊಪ್ಪು ತಿನ್ನದಿದ್ದಾಗ ಬಿಸಿ ಬರುತ್ತದೆ ಎಂದು 2% ಫಾರ್ಮಲಿನ್ ದ್ರಾವಣವನ್ನು ಸೊಪ್ಪಿನ ಮೇಲೆ ಸಿಂಪಡಿಸುವುದನ್ನು ಸಹ ರೈತರು ರೂಢಿಸಿಕೊಂಡಿದ್ದಾರೆ. ಮನುಷ್ಯರಲ್ಲಿ ಕ್ಯಾನ್ಸರ್ಗೆ ಕಾರಣವಾಗುವ ಈ ರಾಸಾಯನಿಕ ಹುಳುವಿನಲ್ಲಿ ಪ್ರೋಟೀನ್ನ ಉತ್ಪಾದನೆಯನ್ನು ನಿಲ್ಲಿಸುತ್ತದೆ. ಫಾರ್ಮಲಿನ್ ಹೊರಸೂಸುವ ಫಾರ್ಮಾಲ್ಡಿಹೈಡ್ ಅನಿಲದಿಂದ ಗೂಡು ತೆಳುವಾಗಿ ರೇಷ್ಮೆ ನೂಲಿನ ನಯ ಮತ್ತು ನುಣುಪು ಕಡಿಮೆ ಆಗುತ್ತದೆ. ಇಷ್ಟೆಲ್ಲ ಸಮಸ್ಯೆ ಇರುವುದರಿಂದ ರೈತರು ಫಾರ್ಮಲಿನನ್ನು ಬಳಸಬಾರದು ಎಂದು ರೇಷ್ಮೆ ಇಲಾಖೆ ಮನವಿ ಮಾಡಿಕೊಂಡಿದೆ. ಯಲ್ಲಾಪುರದಲ್ಲಿ ನಡೆದ ವೈಜ್ಞಾನಿಕ ಜೇನು ಬೇಸಾಯ ತರಬೇತಿ ಕಾರ್ಯಕ್ರಮ ಯಶಸ್ವಿ. ರಾಷ್ಟ್ರೀಯ ಜೇನು ಮಂಡಳಿ ಮತ್ತು ತೋಟಗಾರಿಕಾ ಇಲಾಖೆಯ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ವೈಜ್ಞಾನಿಕ ಜೇನು ಬೇಸಾಯದ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ರೈತರು ಅಡಿಕೆಯ ಮೇಲೊಂದೇ ಅವಲಂಬಿತವಾಗದೆ ಅಂತರ ಬೆಳೆಗಳನ್ನು ಹಾಕುವತ್ತ, ಪಶುಸಂಗೋಪನೆ, ಜೇನು ಸಾಕಣೆ ಮಾಡುವತ್ತ ಕೂಡ ಗಮನ ಹರಿಸಬೇಕು ಎಂದು ಅಭಿಪ್ರಾಯಪಟ್ಟರು. ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ DP ಸತೀಶ್ ಅವರು ಜೇನು ಸಾಕಾಣಿಕೆಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು. ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ KT ವಿಜಯಕುಮಾರ್ ಅವರು ಜೇನು ಸಾಕಾಣಿಕೆಯ ಬಗ್ಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಜೇನು ಸಾಕಾಣಿಕೆಯ ಮಹತ್ವ, ತೋಟಗಾರಿಕಾ ಇಲಾಖೆಯಲ್ಲಿ ಇರುವ ಸವಲತ್ತುಗಳ ಬಗ್ಗೆ ವಿವರಿಸಿ ವೈಜ್ಞಾನಿಕ ಸಾಕಾಣಿಕೆ ಕ್ರಮಗಳ ಬಗ್ಗೆ ತಿಳಿಸಿಕೊಡಲಾಯಿತು. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಾಳೆ ಮತ್ತೆ ದೇಶದಾದ್ಯಂತ ನಡೆಯುತ್ತಿರುವ ಕೃಷಿ ವಿದ್ಯಮಾನಗಳ ಕುರಿತು ಸುದ್ದಿಯನ್ನು ಹೊತ್ತು ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿಯವರೆಗೂ ಕೃಷಿ ಕಾರ್ಯಕ್ರಮಗಳಿಗಾಗಿ ಫಾರ್ಮ್ ಟೈಮನ್ನು ವೀಕ್ಷಿಸಿ. ನಮಸ್ಕಾರ.